ನಮ್ ಫ್ರೆಂಡ್ ಮನೆಗೆ ಹೋಗಿದ್ಕೆ ಮಶ್ರೂಮ್ ಪಲಾವ್ ಮಾಡ್ಕೊಟ್ಟ. 4 ಜನ ಏನ್ ಹೇಳ್ತಾರೆ, 4 ಜನ ಏನ್ ಮಾತಾಡ್ಕೊಂತಾರೆ ಅನ್ನೋದ್ ಬಿಟ್ಟು 400 ತರ ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ, ಏನೋ ಒಂದ್ ಮಾಡ್ತೀರಾ. ನನ್ ಲಾಗ್ಗೆ ಸುಸ್ವಾಗತ. ಇವತ್ತು ನನ್ನ ಫ್ರೆಂಡು ನಿಂಗೆ ಪನ್ನೀರ್ ಟಿಕ್ಕಾ ಮತ್ತೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಜೆಪ್ಟೋದಲ್ಲಿ ಏನೇನ್ ಬೇಕೋ ಎಲ್ಲ ಆರ್ಡರ್ ಮಾಡ್ದೆ. ಫಸ್ಟ್ ಮಶ್ರೂಮ್ ಕ್ಲೀನ್ ಮಾಡ್ಕೊಬೇಕು ಅಂತ ಬಿಸ್ತಿರೊಳಕ್ಕೆ ಮಶ್ರೂಮ್ ಹಾಕ್ಬಿಟ್ಟು ಆ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊಂಡೆ. ನಮ್ಮ ಅಮ್ಮನೂ ನನ್ನ ಕೂಗಲ್ಲ, ಹಂಗ್ ಕೂಗ್ದ ಬಾರಲೆ ಈರುಳ್ಳಿ ಹಚ್ಚು ಅಂತ. ಈರುಳ್ಳಿ ಹಚ್ಚೋ ಗ್ಯಾಪ್ ಅಲ್ಲಿ ಪನ್ನೀರ್ ಟಿಕ್ಕಾ ಮಸಾಲೆ ರೆಡಿ ಮಾಡ್ಕೊಂಡೆ. ಪನ್ನೀರ್ ಬಗ್ಗೆ ಲೆಕ್ಚರ್ ಕೊಡ್ತಿದ್ದೆ. ಪನ್ನೀರ್ ಹೆಂಗ್ ಗೊತ್ತೇನೋ ಮಾಡ್ತಾರೆ, ಹಾಲು ಕೆಟ್ಟೋ ಇರೋದೇ ಪನ್ನೀರು ಕಣೋ, ಇದನ್ನ ನಂಗ್ ಮಾಡ್ಕೊಡ್ತಿದ್ಯಾ ಮನೆಗ್ ಬಂದ್ರೆ ಅಂತ ಬೈದೆ. ಅದಕ್ ನಗ್ತಾವನೆ. ಫೈನಲಿ ಪನ್ನೀರ್ನೆಲ್ಲ ಹಚ್ಕೊಂಡು ಅದಕ್ ಮಸಾಲೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡ. ಕೆಲ್ಸದಲ್ಲೂ ಲಾಸ್ಟ್ ಟಾಸ್ಕ್ ಮುಗ್ದಿತ್ತು, ಅದು ಮುಗಿಸ್ದೆ. ನನ್ನ ಮಶ್ರೂಮ್ ಹಚ್ಚಕ್ ಬಿಟ್ಬಿಟ್ಟು ಅವನು ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಎಲ್ಲ ಹುರ್ಕೊಂತಿದ್ದ. ಇವತ್ತು ನಾನು ಏನೋ ಹಾಕ್ತೀನಿ ಕಣೋ ಅಂತ ಹೇಳಿದ್ಕೆ ನಗ್ತಾವನೆ. ಅವನು ಮಶ್ರೂಮ್ ಬಿರಿಯಾನಿ ರೆಡಿ ಮಾಡ್ಬೇಕಾದ್ರೆ ನಾನು ಚೀಸ್ ನೆಗೆಟ್ಸ್ ನ ಬೇಯಿಸ್ತಾ ಇದ್ದೆ. ಫೈನಲಿ ಲಾಸ್ಟ್ ಟಚ್ ಅಪ್ ಕೊಡ್ಬೇಕಾಗಿತ್ತು. ಅದಕ್ಕೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ರೈಸು ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಡೈಲಾಗ್ ಹೊಡ್ದಾಗ ಕೇಳಿಸ್ಕೊಳ್ಳಿ. 2 ವಿಸಿಲ್